ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಾಟರ್ಡೆ ಸಂಡೇ ಬಂದಾಗ ಊರಿಗೆ ಹೋಗ್ತೀವಿ ನಮ್ಮ ಜಮೀನ್ ಹತ್ರ. ಇವತ್ತು ಸ್ವಲ್ಪ ವಿಶೇಷವಾಗಿ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ತೋರಿಸ್ತೀನಿ. ನಮ್ಮ ತೋಟಕ್ಕೆ ಬೆಂಕಿ ಬಿದ್ದು 1 ವರ್ಷ 2 ತಿಂಗಳಾಯಿತು. ಇವತ್ತಿಗೆ 1 ವರ್ಷ 1 ತಿಂಗಳು ಕಂಪ್ಲೀಟ್ ಆಯಿತು. ಸೊ ತೋರಿಸ್ತೀನಿ, ಬನ್ನಿ ಹೋಗೋಣ. ಎಲ್ಲರೂ ರೆಡಿಯಾಗಿ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲೈತೆ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಹೇಳ್ತೀನಿ, ಇಲ್ಲಿ ಹೇಳಲ್ಲ. ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡೋರಿಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ಕೆಲವರು ಹೊಸ ಸಬ್ಸ್ಕ್ರೈಬರಿಗೋಸ್ಕರ 1 ವರ್ಷದ ಕೆಳಗಡೆ ನಮ್ಮ ಇಡೀ ತೋಟನ ಸುಟ್ಟಾಕಿದ್ರು. ಉದ್ದೇಶಪೂರ್ವಕವಾಗಿ ಬೆಂಕಿ ಹಾಕಿ ಕೆಟ್ಟ ಜನಗಳು ಈ ಥರ ಸುಟ್ಟು ಹೋಗಿತ್ತು. ಈಗ ಮತ್ತೆ ವಾಪಸ್ಸು ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ. ಸೊ ಗಿಡ ಎಲ್ಲದೂ ತುಂಬ ಚೆನ್ನಾಗಿ ಬಂದಿದೆ, ಹಸ್ರಾಗಿ. ಅದರಲ್ಲೂ ಸುಟ್ಟೋಗಿರೋ ಗಿಡಗಳನ್ನೇ ಒಂಬಾಳೆ ಬರ್ತಾ ಇದೆ. ಅಷ್ಟು ಸ್ಟ್ರಗಲ್ ಮಾಡಿ ಉಳಿಸ್ಕೊಂಡಿದ್ದೀವಿ ಎಲ್ಲ ಗಿಡನೂ. ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಗಿಡ ಮತ್ತೆ ವಾಪಸ್ ಬಂದಿದ್ದಾವೆ. ಹಣ್ಣಿನ ಗಿಡ ಎಲ್ಲ ಸುಟ್ಟೋಗಿದ್ವಲ್ಲ, ಸೊ ಈಗ ಯಾವ ಥರ ಆಗಿದೆ, ಹೆಂಗೆ ಉಳಿಸ್ಕೊಂಡಿದ್ದೀವಿ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ಕಷ್ಟಪಟ್ಟರೆ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಫಲ ಸಿಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಇದು ಬಂದು ವಾಟರ್ ಆಪಲ್. 1 ವರ್ಷ ಆಯ್ತು ಮನೆ ಬಿದ್ದು ಅಲ್ಲ, ಇದನ್ನು ಹಾಕಿ. ಇದು ವಾಟರ್ ಆಪಲ್ಲು. ನೆಕ್ಸ್ಟು ಈ ಸೀಬೆ ಗಿಡ ಸುಟ್ಟೋಗಿತ್ತು, ಫುಲ್ಲು ಸುಟ್ಟೋಗಿ ಪೂರ್ತಿ ನೋಡಿ ಈಗ ಎಷ್ಟು ಚೆನ್ನಾಗಿ ಹಣ್ಬಿಟ್ಟೈತೆ ಅಂತ ನೋಡಿ, ಎಷ್ಟು ದಪ್ಪ ಆಗಿದೆ ಅಂತ. ಕೈಗೆ ಸಿಕ್ತು. ಇಷ್ಟು ದಪ್ಪ ಹಣ್ಣು ಬಿಡ್ತಾ ಇದೆ. ಇವಾಗ ಇಷ್ಟು ಉದ್ದ ಆಗಿದೆ. ನನಗಿನ್ನ ಹೈಟ್ ಹೋಗಿದೆ ಗಿಡ, ಅಷ್ಟು ಚೆನ್ನಾಗಿದೆ. ದಪ್ಪ ಬಂದಾಗೆಲ್ಲ ನಮ್ಮ ವರ್ಷಂಗೆ ಸೀಬೆಹಣ್ಣು ಅಂತೂ ಮಿಸ್ ಇಲ್ಲ, ಹಂಗೆ ಸೀಬೆಹಣ್ಣು ಸಿಗತ್ತೆ ಇಷ್ಟು ದಪ್ಪ. ಆಮೇಲೆ ಇದೆಲ್ಲದೂ ಪಾರಮ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ನುಗ್ಗೆ ಗಿಡ, ಇದು ಏನಪ್ಪ ನಿಂಬೆ ಗಿಡ, ನುಗ್ಗೆ ಮರ ನೋಡಿ ಎಷ್ಟು ದೊಡ್ಡದು. ಒಂಚೂರು ಇರಲಿಲ್ಲ ಇದು ನುಗ್ಗೆ ಮರ. ಹರ್ಷ ಹೊಡಿಬೇಡ, ಹರ್ಷ. ಒಂಚೂರು ಇಲ್ದಂಗೆ ಸುಟ್ಟೋಗಿತ್ತು, ಸುಟ್ಟು ಬರ್ನದ್ದೋಗಿತ್ತು. ಆ್ಯಕ್ಚುಲಿ ನಾನು ಈ ಸೈಡಲ್ಲಿ ಹಾಕ್ತೀನಿ, ನೀವು ಬೇಕಂದರೆ ನೋಡ್ಬೋದು ಹೆಂಗೆ ಅಂದರೆ ಇಡೀ ಪೈಪು ಕೂಡ ಸುಟ್ಟು ಕರಕಲಾಗೋಗಿತ್ತು. ಇದು ಅಷ್ಟೇ ಸೀಬೆ ಗಿಡ ಎಷ್ಟು ಇದೆ ಗೊತ್ತಾ ಹಣ್ಣು. 100 ನೋಡಿ, ಒಂದೊಂದು 2 ಅಲ್ಲ. ಅಯ್ಯೋ, ಇಲ್ಲಿ ಅದರಲ್ಲಿ ಪಕ್ಷಿಗಳು ಬೇರೆ ತಿಂತಾ ಇದ್ದಾವೆ ಚೆನ್ನಾಗಿ. ಪಾಪ ತಿನ್ನಲಿ ಅವನು. ಎಷ್ಟು ದಪ್ಪ ಇದಾವೆ ಗೊತ್ತಾ. ತಡಿಯೋ ಮಗನೆ, ಕೆಳಗಡೆ ನೋಡಿ. ಇಷ್ಟು ದಪ್ಪು ಸೀಬೆ ಗಿಡ. ಸೀಬೆ ಹಣ್ಣುಗಳಂತೂ ಮಸ್ತು. ನಾವು ಇಲ್ಲಿ ಬಂದರೆ ಸಾಕು, ಸೀಬೆ ಹಣ್ಣು ಕಿತ್ಕೊಳ್ಳೋದು, ತಿನ್ನೋದು, ಅದೊಂದು ಖುಷಿ ಆಗತ್ತೆ. ಇಷ್ಟು ದಪ್ಪ ಇದ್ದಾವೆ ಒಂದೊಂದು ಹಣ್ಣುಗಳೇ, ಎಷ್ಟು ದಪ್ಪ ಇದೆ ಸೀಬೆಹಣ್ಣು. ಅದು ಆಮೇಲೆ ಇದು ಸೀಡ್ಲೆಸ್ ಸೀಬೆಹಣ್ಣು. ಸೀಡ್ಲೆಸ್ ಅಲ್ವಂತೆ, ಸೀಡ್ ಇರತ್ತೆ ಆದರೆ ಜಾಸ್ತಿ ಇರಲ್ಲ ಅಂತ ನನ್ನ ಮಗ ಹೇಳ್ತಿದ್ದಾನೆ. ಸೀಡ್ಲೆಸ್ ಅಲ್ಲ ಅನ್ಬಾರ್ದು ಕಣಮ್ಮ, ಸೀಡ್ಲೆಸ್ ಅಂದರೆ ಬೀಜ ಇಲ್ಲದೆ ಇರೋದು, ಹಂಗಂತ ಅದನ್ನು ಹೇಳ್ಬೇಡಿ ಅಂತ. ನೋಡಿ ಇಷ್ಟಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನ್ನ ಫೇವ್ರೇಟು ನಮ್ಮ ವರ್ಷನ್. ಆಮೇಲೆ ಇನ್ನೊಂದು ಸೀಬೆ ಗಿಡ ಹಾಕಿದ್ದೀವಿ. ಇದು ಏನೋ ಡಾರ್ಕ್ ಕಲರು. ಇದು ಶುಗರ್ ಇರೋರಿಗಂತೆ, ಶುಗರ್ ಈ ಥರ ಇದೆ. ಅದಿನ್ನೂ ಒಂದು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಗೊತ್ತಿಲ್ಲ ಅದಿನ್ನು ಯಾವ ಥರ ಇರುತ್ತೆ ಅಂತ. ಇನ್ನು ಈಗ ಒಂಚೂರು ಈ ಕಲರ್ ಇದೆ ಮಾತ್ರ, ಈ ಕಲರು ಒಂಥರ ರೆಡ್ಡಿಶ್ ಥರ. ಸೊ ಇದು ಅರ್ಶಿನ ಫೇವ್ರೇಟ್ ಮಾವಿನ ಗಿಡ. ಇದು ಸುಟ್ಟೋಗಿತ್ತು, ಫುಲ್ಲು ಸುಟ್ಟೋಗಿ ಒಂದು ಸ್ವಲ್ಪ ಉಳಿದಿತ್ತು. ನನ್ನ ಮಗಂಗಂತೂ ಸಖತ್ ಫೇವ್ರೇಟು. ಎಷ್ಟೊಂದು ಇವಾಗ ಒಂದು 50 ಕಾಯಿ ಬಿಟ್ಟಿದೆಯೇನೋ ಈ ವರ್ಷ. ಒಂದು 50 ಕಾಯಿ ಬಿಟ್ಟಿದೆ, ಎಲ್ಲ ಚೆನ್ನಾಗಾಗಿದೆ. ಈ ಥರ ಇದೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಹರ್ಷ ಇಲ್ಲೊಂದು ಫುಲ್ ಹಣ್ಣು ಆಗೈತೆ ಕಣ ಮನೆ. ಅಲ್ಲಿ ನೋಡಿ ಅಲ್ವಾ ಹಣ್ಣಾಗಿದೆ ಅದು. ಬೇಡ ಕಿತ್ಕೊಂಡ್ರೆ ಅಪ್ಪ ಬೈತಾರೆ, ಫುಲ್ ಹಣ್ಣಾಗಲಿ ಅಂತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ.
ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾವು ಅಂಗಡಿನಲ್ಲಿ ತಂದು ತಿನ್ನೋದಕ್ಕಿಂತ ನಾವೇ ಬೆಳೆದಿರೋ ಹಣ್ಣ ಈ ಥರ ಕಿತ್ಕೊಂಡು ತಿನ್ನೋದು ಇದೆಯಲ್ಲ, ಅದ್ರ ಮಜಾನೇ ಬೇರೆ. ಅದು ಬೆಳೆದಿರೋರಿಗೆ ಮಾತ್ರ ಗೊತ್ತಾಗತ್ತೆ. ಅದರಲ್ಲೂ ಸುಟ್ಟು ಕರಕ್ಲೆದ್ದೋಗಿತ್ತು ನಮ್ಮ ಜಾಗ ಪೂರ್ತಿಯಾಗಿ. ಇವಾಗ ಎಲ್ಲ ಕಡೆ ಹಸಿರು ಬಂದಿದೆ. ಒಂದು ವರ್ಷ 2 ಮಂತ್ಸ್ ಆಯಿತು ಅನಿಸುತ್ತೆ. ಮಾರ್ಚ್ 1ನೇ ತಾರೀಕಿಗೆ ನಮ್ಮ ಜಮೀನಿಗೆ ಬೆಂಕಿ ಬಿದ್ದಿದ್ದು. ಅದು ತುಂಬ ನನ್ನ ತಲೆ ಒಳಗೆ ಹಂಗೆ ಕೂತ್ಬಿಟ್ಟಿದೆ, ಮಾರ್ಚ್ 1ನೇ ತಾರೀಕು ಅಂತ. ಯಾಕೆ ಅಂದರೆ ನನ್ನ ಮಗನ ಬರ್ತಡೇ ಮಾರ್ಚ್ 5 ಇತ್ತು. ಸೊ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಥರ ಇನ್ಸಿಡೆಂಟ್ ಆಗಿ ಪಾಪ ಅವ್ನಿಗೆಲ್ಗೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಬೇಜಾರಲ್ಲಿದ್ದೀರಾ, ಬೇಡ ಬಿಡಿ ಅಂತ ಅವನು ಅರ್ಥ ಮಾಡ್ಕೊಂಡ. ಅದು ನೆನಪು ಹಂಗೆ ಇದೆ. ಆ ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 1 ಇವಾಗ ಆಲೇ ಮೇ ತಿಂಗಳು. ಈಗ ಒಂದು ವರ್ಷ 1.5 ತಿಂಗಳಾಗಿದೆ. ಇದೊಂದು ಹಾಕಿದ್ದೀವಿ. ಇದು ಏನೋ ಮಲ್ಗೂಬನ ಏನೋ ಗೊತ್ತಿಲ್ಲ ನನಗೆ. ಇದು ತುಂಬ ದಪ್ಪದು, ಇನ್ನು ಈಗ ಬಿಡ್ತಾ ಇದೆ. ಒಂದು 3 ಬಿಟ್ಟೈತೆ ಅಷ್ಟೇ, ಜಾಸ್ತಿ ಇಲ್ಲ. ನೆಕ್ಸ್ಟ್ ಇದು ಆಪಲ್. ಇದು ಆಪಲ್ ಗಿಡ. ಆಪಲ್ಲು ಚೆನ್ನಾಗಿ ಬಂದಿದೆ. ಅದು ಫಸ್ಟ್ ತೋರಿಸಿದ್ನಲ್ಲ, ಅದು ವಾಟರ್ ಆಪಲ್ಲು. ಇದು ಮಾಮೂಲಿ ಆಪಲ್ ಅಂತ, ಇನ್ನೂ ಬಂದಿಲ್ಲ, ತಿಂದಿಲ್ಲ. ತಿಂದಮೇಲೆ ಕಾಯಿ ಬಿಟ್ಟ ಮೇಲೆ ತೋರಿಸ್ತೀನಿ. ಇದು ಬಂದು ಏನಷ್ಟ ಸ್ಟಾರ್ ಫ್ರೂಟ್. ಇದು ಚೆನ್ನಾಗಿ ಮೊಗ್ಗಾಗಿದೆ, ಇನ್ನೂ ಕಾಯಿ ಬಂದಿಲ್ಲ. ಇದು ಅಷ್ಟೇ ಚೆನ್ನಾಗಾಗಿದೆ. ಎಲ್ಲ ಡ್ರಿಪ್ಪು, ಈ ಥರ ಡ್ರಿಪ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ನೀರು ಹನಿತಾ ಇದೆಯಲ್ಲ, ನಲ್ಲಿ ಒಂದೊಂದು ಗಿಡಕ್ಕೂ. ಇದೇನಿದು ಅವಕಾಡೋ ಅಂತ. ಇದು ಅವಕಾಡೋ ಗಿಡ. ಇದು ಅಷ್ಟೇ ಎಲ್ಲ ಡ್ರಿಪ್ಪು ಒಂದೊಂದೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ನಾನು ಹೋಗುತ್ತೆ ಇದು ಮತ್ತೆ ಬರಲ್ಲ ಗಿಡ ಅಂದ್ಕೊಂಡಿದ್ದೆ. ಅಂದರೆ ಫುಲ್ಲು ಸುಟ್ಟೋಗಿತ್ತು. ಸೊ ಹಾಗಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬಂತು ಈ ಥರ. ಇದು ನಿಂಬೆಹಣ್ಣು. ಇದೊಂಥರ ಸಿಕ್ಕಾಬಟ್ಟೆ ಇಷ್ಟು ದಪ್ಪ ಆಗುತ್ತೆ. ಒಂದೊಂದು ನಿಂಬೆಹಣ್ಣೆ ಇಷ್ಟಿಷ್ಟು ದಪ್ಪ ಬರುತ್ತೆ. ಸೊ ಇದು ಬಂದಿದೆ. ಸುಮಾರು ನಿಂಬೆಹಣ್ಣು ಕಿತ್ಕೊತಾ ಇರ್ತೀವಿ. ಚೆನ್ನಾಗಿದೆ. ಇಷ್ಟು ಫೈನಲಿ ಹಣ್ಣಿನ ಗಿಡ ಎಲ್ಲ ಚೆನ್ನಾಗಿ ಬಂತು. ಖುಷಿ ಆಯಿತು. ಈಗಂತೂ ಖುಷಿ ಆಗತ್ತೆ. ಅದನ್ನ ಆ ಬೆಂಕಿ ಬಿದ್ದಾಗಂತೂ ಬರೋದಕ್ಕೆ ನಂಗೆ ತೋಟದ ಹತ್ರ ಬರೋಕ್ಕೆ ಬೇಜಾರಾಗ್ತಾಯಿತ್ತು. ನಾನು ಬರಲ್ಲ ಹೋಗ್ರಿ ಅಂತ ಇದ್ದೆ. ಸೊ ಹಣ್ಣಿನ ಗಿಡ ಎಲ್ಲ ವಾಪಸ್ ಬಂತು. ದೇವರಿದ್ದಾನೆ. ಕಾಡು ಏನೋ ಕಾಯುವ ಕೈ ಅಲ್ಲ, ಕಾಣದ ಕೈ 100 ಆದರೆ ಕಾಣೋರೊಬ್ಬರು ನಮ್ಮನ್ನು ಕಾಪಾಡೋರು ಮೇಲಿರ್ತಾರೆ ಅಂತಾರಲ್ಲ, ಹಾಗಾಗಿ ಭಗವಂತ ನಮ್ಮ ಪಾಲಿಗಿದ್ದಾರೆ ಅಂತ ಅನಿಸುತ್ತೆ. ಯಾವಾಗ್ಲೂ ಇದ್ದಾರೆ ನಮ್ಮ ಬೆನ್ನಿಂದೆ. ಯಾರೇನೇ ಕೆಟ್ಟದ್ದು ಮಾಡಿದ್ರು ಶ್ರಮ ಪಡ್ತೀವಿ, ಕಷ್ಟಪಡ್ತೀವಿ. ಸೊ ಹಾಗಾಗಿ ಭಗವಂತ ನಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಮಗ ಆರಾಮಾಗಿ ಕೂತ್ಕೊಳ್ಳೋದು, ತಿನ್ನೋದು, ಹೋಗೋದು. ಇದರಲ್ಲಿ ಕೆಲಸ ಮಾಡ್ತಾರೆ. ಮಾವಿನ ಗಿಡದ ಕೆಳಗಡೆ ಕೂತಿದ್ದೀವಿ. ಒಂದೊಳ್ಳೆ ಸೂಪರ್ ಆಗಿರೋ ಮಾವಿನ ಹಣ್ಣು ಬಿಟ್ಟೈತೆ. ತೊಳೆಯೋಣ ತಡಿ, ತೊಳೆದ್ಬಿಟ್ಟು ಕಟ್ ಮಾಡೋಣ. ಹಾಂ, ವಿಕ್ರಾಂತು ಇವಾಗ ರೋಟ್ರಿ ಹೊಡಿತಾ ಇದ್ದಾನೆ ಟ್ಯಾಕ್ಟ್ರಲ್ಲಿ. ಟ್ಯಾಕ್ಟ್ರ್ ಹೊಡಿತಾ ಇದ್ದಾನೆ ಹುಡುಗ. ಇರೋ ಹಣ್ಣಿನ ಗಿಡದೊಳಗೆ ಇವರೆಲ್ಲ ಕೆಲಸದವರು ಸೀಬೆಕಾಯಿ ತಿನ್ನಕ್ಕೆ ಬಂದವ್ರೆ ಅಂತೆ. ಹರ್ಷ ಇವರೆಲ್ಲ ಕೆಲಸದವರು ಅಂತ ತೋರ್ಸಮ್ಮ ಅಂತವನೆ. ಕದ್ದು ಸೀಬೆಕಾಯಿ ತಿನ್ನಕ್ಕೆ ಚೆನ್ನಾಗಿ ಕೆಲಸ ಮಾಡಿ ಹೋಗಿ ದುಡ್ಡು ಕೊಡ್ತೀವಿ. 3 ಜನನೂ ಸೀಬೆಕಾಯಿ ತಿಂತ ಕೂತಿದ್ದೀವಿ. ಎಷ್ಟು ದಪ್ಪ ಇದ್ದಾವೆ. ಒಂದು ಸೀಬೆಕಾಯಿ ತಿನ್ನೋದ್ರೊಳಗೆ ನಂಗೆ ಹೊಟ್ಟೆ ತುಂಬೋಯ್ತು. ಬೇಕಂದರೆ ಲಿಂಕ್ ಅಂತ ಕೊಡಿ, ಮನೆಗೆ ತಂದು ಕೊಡ್ತೀನಿ. ಕಳಿಸಿ, ಲಿಂಕ್ ಅಂತ ಕಳಿಸಿ. ಹರ್ಷ ಮನೆ ತಗೋಬತ್ತಾನಂತೆ. ಅಡ್ರೆಸ್ ಸೆಂಡ್ ಮಾಡಿ ಕಳಿಸ್ತೀನಿ ಯಾವ್ಯಾವ ಊರಿಗೆ ಅಂತ. ಎಷ್ಟು ಹೂವು ಬಿಟ್ಟೈತೆ ನೋಡಿ ಮನೆ ಹತ್ರ. ನೀರು ಇದು ಏನೋ ಪಾತಿ ಎಲ್ಲ ಮಾಡಿ ಮನೆ ಹತ್ರ ಬೆಳೆಸ್ತಾ ಇದ್ದೀನಿ. ಇದಕ್ಕೆ ನೀರಿಲ್ಲ, ಏನಿಲ್ಲ, ಅಷ್ಟು ಹೂವು ಬಿಡುತ್ತೆ. ಅದು ಒಂದಲ್ಲ, ಅಲ್ಲೊಂದು ಗಿಡ ಸಕ್ಕತ್ ಗಿಡಗಳಿದ್ದಾವೆ. ಏನಾಯ್ತು? ಎಲ್ಲ ಕ್ಲೀನ್ ಮಾಡ್ಕೊತೀವಿ, ಪೂಜೆ
ಮಾಡೋಕ್ಕೆ ಅಂತ ಸ್ವಲ್ಪ ಗಿಡ ಎಲ್ಲ ಬೆಳೆಯುತ್ತಲ್ಲ, ಹಾಗಾಗಿ ಗ್ರಾಸ್ ಕಟ್ಟನ್ನು ಸರಿ ಮಾಡ್ತಾರೆ. ಆ ಬುಡದಲ್ಲೂ ಹೊಡೀರಿ, ಪೈಪ್ ಇದೆ ನೋಡ್ಕೊಳ್ಳಿ. ಈ ತೆಂಗಿನ ಗಿಡಗಳಿಗೆ ಮರುಜೀವ ಬಂದಿದೆಯೇನೋ ಅಂತ ಅನ್ಸುತ್ತೆ ಇವು ನಿಜವಾಗ್ಲೂ. ಹೊಂಬಾಳೆ ಹೊರಟಿದೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹೋಗಿ ನೋಡಿ ಪೂಜೆ ಮಾಡೋಣ ಅಂತ. ಯಾಕೆ ಅಂದರೆ ಅವು ಸತ್ತೋಗಿ ಮತ್ತೆ ಹುಟ್ಟಿದಾವೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಹೊಂಬಾಳೆ ಬಂದಿದೆ. ಒಂದು 3-4 ಈ ಥರ ಬಂದಿದೆ. ಸೊ ನಮಗೆ ಕಣ್ಣಿಗೆ ಕಾಣಿಸಿದ ತಕ್ಷಣ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ. ವಿಶೇಷವಾಗಿ ಪೂಜೆ ಯಾಕಪ್ಪ ಅಂದರೆ ಪಾಪ ಇವೆಲ್ಲ ಗಿಡಗಳು ಸುಟ್ಟೋಗಿ 1 ವರ್ಷದೊಳಗೆ 1 ವರ್ಷ 2 ತಿಂಗಳಲ್ಲಿ ಮತ್ತೆ ವಾಪಸ್ಸು ಯಥಾಸ್ಥಿತಿ ಅಂದರೆ ಹೊಂಬಾಳೆ ಬರೋ ಥರ ಮಾಡಿದ್ವಲ್ಲ, ಅದಕ್ಕೂ ಖುಷಿ ಆಯಿತು. ಆಮೇಲೆ ಪೂಜೆ ಎಲ್ಲ ಮಾಡೋಣ ಅಂತ ಮಾಮೂಲಿ ಮೊಸರನ್ನ ನೈವೇದ್ಯ ಮಾಡ್ಕೊಂಡು ಹೋಗಿದ್ದೆ. ಮೊಸರನ್ನ ತಳಿಗೆ ಮಾಡೋದಂತೆ. ಕೆಲವರು ಸ್ವೀಟ್ ಮಾಡ್ತಾರೆ, ಬೆಲ್ಲದನ್ನ ಮಾಡ್ತಾರೆ, ಇನ್ನು ಅವಲಕ್ಕಿದು ಮಾಡ್ತಾರೆ. ನಾನು ಮೊಸರನ್ನ ಮಾಡ್ಕೊಂಡು ಹೋಗಿದ್ದೆ ತಂಪಾಗಿರಲಿ ಅಂತ. ಇವಾಗ ಬೇಸಿಗೆಗಾಲ ಬೇರೆ ಅಲ್ವಾ. ಸೊ ಹಾಗಾಗಿ ಮಾಮೂಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಹಸಿರು ಬ್ಲೌಸ್ ಪೀಸ್ನ ಅದಕ್ಕೆ ಕಟ್ಟಿ, ಅಂದರೆ ಅದು ಇವಾಗ ಮಕ್ಕಳು ಹೆಣ್ಮಕ್ಳು ಮೆಚೂರ್ಡ್ ಆದಾಗೆಲ್ಲ ಮಾಡ್ತಾರಲ್ವ, ಆ ಥರನೇ ಇದು ಕೂಡ ನಮಗೆ ಒಳ್ಳೇದಾಗಲಿ ಅಂತ ಹಸ್ರದ್ದು ಬ್ಲೌಸ್ನ ಕಟ್ಟಿ ಒಂದೇನಾದರೂ ನೈವೇದ್ಯ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಾನು ಪೂಜೆ ಮಾಡಿದ ತಕ್ಷಣ ಮಕ್ಕಳೆಲ್ಲರೂ ಪೂಜೆ ಮಾಡಿದ್ರು. ಖುಷಿ ಅಲ್ವಾ? ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಿಜವಾಗ್ಲೂ ಅದು ನಮಗೆ ಗೊತ್ತು. ಅದು ಅಂದರೆ ಮಾಮೂಲಿಯಾಗಿ ಬೆಳೆಸೋದಕ್ಕಿಂತ ಸುಟ್ಟೋಗಿ ಅದನ್ನು ಸ್ಟ್ರಗಲ್ ಮಾಡಿ ಅಷ್ಟು ಕಷ್ಟಪಟ್ಟು ಬೆಳೆಸೋದಿದೆಯಲ್ಲ, ಅದಂತೂ ನಿಜವಾಗ್ಲೂ ರೈತರಿಗೆ ಮಾತ್ರ ಗೊತ್ತು. ಬೇರೆಯವರೆಲ್ಲ ಕಮೆಂಟ್ ಮಾಡಿದ್ರೂ ಮಾಡಲಿ. ಸೊ ಖುಷಿ ಆಯಿತು ಎಲ್ಲ. ಆಮೇಲೆ ಪೂಜೆ ಎಲ್ಲ ಮಾಡಿ ಮೊಸರನ್ನ ತಳಿಗೆನ ಸ್ವಲ್ಪ ನಾವು ಅಲ್ಲೇ ಬಿಟ್ಟು ಇನ್ನೊಂದು ಸ್ವಲ್ಪ ಪಕ್ಷಿಗಳೆಲ್ಲ ತಿನ್ಕೊಳ್ಳಿ ಅಂತ ಒಂದು ಸ್ವಲ್ಪ ತೊಗೊಂಡು ಆ ಹೊಂಬಾಳೆ ಒಳಗಡೆ ನನ್ನ ಮಗ ಇಟ್ಟ. ಸೊ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಎಲ್ಲರೂ ಪ್ರಸಾದ ತಿನ್ಕೊಂಡು ಬಂದ್ವಿ ಅಲ್ಲಿಂದ. ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಪೂಜೆ ಮಾಡಿದ್ವಿ, ಖುಷಿ ಆಯಿತು. ಎಲ್ಲ ದೊಡ್ಡ ಗಿಡಗಳು ಆವಾಗಲೇ ದಸಿ ಬಂದಿದ್ದು, ಅಂದರೆ ಈಗ ಹಾಕಿದ್ದು ಸುಟ್ಟೋಗಿತ್ತಲ್ವಾ. ದಿಸಂತೆ ಬ್ಯಾಗ್ ಇಟ್ಕೊ. ಸುಟ್ಟೋಗಿರೋ ಗಿಡಗಳು ಮತ್ತೆ ವಾಪಸ್ಸು ಬಂದಿರೋದ್ರಲ್ಲಿ ದಸಿ ನೂಕಿರೋದು. ಸೊ ಹಂಗಾಗಿ ಸಖತ್ ಖುಷಿ ಆಯಿತು. ಮೊನ್ನೆನೇ ನೋಡ್ಕೊಂಬಂದಿದ್ರು ನನ್ನ ಹಸ್ಬೆಂಡು ದಿಶಾಂತು. ನಾನು ಬಿಡಿ ಹೆಂಗಿದ್ರು ಶನಿವಾರ ಭಾನುವಾರ ರಜಾ ಇರುತ್ತಲ್ಲ, ಹೋಗಿ ಪೂಜೆ ಮಾಡೋಣ ಅಂತ ಇಷ್ಟರ ಮಟ್ಟಿಗೆ ಕಾಪಾಡಿದ್ದೀವಿ. ಸಕ್ಕ ಸ್ಟ್ರಗಲ್ ಮಾಡಿದ್ದೀವಿ ನಿಜವಾಗ್ಲೂ. ನಿಶಾಂತ್ ಇಲ್ಲೂ ಪೈಪ್ ಹೊಡೆದೋಗೈತೆ ನೋಡು. ಇದರ ಒಳಗಡೆ ನಿಂತಾಗ ಫುಲ್ಲು ಕರಕಲಾಗಿತ್ತು ಸುಟ್ಟು. ನೀವು ನೋಡ್ಬೋದು ನಾನು ಬೆನ್ನಿಂದೆ ಈಗ ಎಷ್ಟು ದೊಡ್ಡವಾಗಿದ್ದಾವೆ ಗಿಡಗಳು ಅಂತ. 1 ವರ್ಷದ ದಿನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅವಕ್ಕೆ ಪ್ರತಿದಿನವೂ ನೀರು ಮಿಸ್ ಆಗ್ದಂಗೆ ನೀರು ಕೊಟ್ಟು ಅದಕ್ಕೇನೇನು ತಯಾರಿ ಬೇಕು, ಏನೇನೆಲ್ಲ ಮಾಡಬೇಕು. ಸೊ ಎಷ್ಟೊಂದು ಮೆಡಿಸನ್ಗಳೆಲ್ಲ ಹಾಕಿದ್ರು. ಇವತ್ತು ಖುಷಿ ಆಗತ್ತೆ ಈ ಥರ ಆಗಿದೆ ಅಂತ. ಒಂದು ಗಿಡನೂ ಸುಮಾರು ಒಂದು 10 ಗಿಡ ಹೋದ್ವೇನೋ ಅಷ್ಟೇ. ಇನ್ನೆಲ್ಲದೂ ಉಳಿಸ್ಕೊಂಡ್ವಿ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಪಾಪ ನನ್ನ ಹಸ್ಬೆಂಡು. ಅವರ ಶ್ರಮಕ್ಕೆ ಬೆಲೆನೇ ಇಲ್ಲಿ ಕಟ್ಟೋಕ್ಕಾಗಲ್ಲ ಬಿಡಿ, ಅಷ್ಟು ಇದು ಮಾಡಿದ್ದಾರೆ. ಇವಾಗ ಖುಷಿ ಆಗುತ್ತೆ ನೋಡಿ. ನನ್ನ ಹಿಂದೆನೇ ಇವಾಗೊಂದು ಮತ್ತೆ ಇನ್ನೊಂದು ಹೊಡೆದಿದೆ. ಒಂದು 5-6 ದಸಿ ಬಂದಿದೆ, ಅಂದರೆ ಕಾಯಿ ಬಿಡೋಕ್ಕೆ ರೆಡಿಯಾಗಿದೆ, ಎಳ್ನೀರೆಲ್ಲ ಬಿಡೋದಕ್ಕೆ. ನಮ್ಮ ಕಡೆ ಇದನ್ನು ದಸಿ ನೂಕಿದೆ ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ಕೆಲವರು ನಿಮ್ಮೂರ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ತೋರಿಸ್ತೀನಿ ಹತ್ರದಿಂದ. ಇದು ಒಂದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೊಂದು ಪಕ್ಕದಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ. ಎಷ್ಟು ಸುಟ್ಟೋಗಿತ್ತು ಅಂದರೆ ಫುಲ್ಲು ಕರಕಲಾಗೋಗಿತ್ತು ಎಲ್ಲದೂ. ಕೆಲವೊಂದು ಆವಾಗ ದಸಿ ಹೊರಡ್ತಾ ಇದ್ದು ಅಂಥ ಗಿಡಗಳೂ ಸುಟ್ಟೋಗಿತ್ತು. ಅದನ್ನೆಲ್ಲ ನೋಡಿದಾಗ ನಾನು ಅದೆಷ್ಟು ಹತ್ತಿದ್ದೀನೋ, ಅದೆಷ್ಟು ಒಂದು 6 ತಿಂಗಳು ದಿನ ನನಗೆ ತೋಟಕ್ಕೆ ಬಂದಾಗೆಲ್ಲ ಅಳೋದೇನೆ, ನೋಡಿದಾಗೆಲ್ಲ ಹೊಟ್ಟೆ ಉರಿಯೋದು. ಸೊ ಇಷ್ಟರ ಮಟ್ಟಿಗೆ ಹಾಳು ಮಾಡೋ ಕೈಗಳು ಎಷ್ಟೇ ಇರ್ಬೋದು, ಕಾಯೋ ಭಗವಂತ ಇದ್ದೇ ಇರ್ತಾನೆ. ನಾವು ಕರೆಕ್ಟಾಗಿದ್ದು ನಾವು ಒಳ್ಳೆಯ ತಂದಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಪಾಡ್ತಾರೆ. ಶತ್ರುಗಳು ಸುತ್ತಮುತ್ತ ಇದ್ದಾರೆ, ಈಗಲೂ ಇರ್ತಾರೆ ಅಲ್ಲ, ಇದ್ದಾರೆ.
ಅವ್ರನ್ನೆಲ್ಲ ಮೆಟ್ಟಿಸಿ ನಿಲ್ಲೋಷ್ಟು ಶಕ್ತಿ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ. ನಾನು ಜನನ ನಂಬಲ್ಲ, ದೇವ್ರನ್ನ ನಂಬಿದ್ದೀನಿ. ನಂಬಿರೋ ಭಗವಂತ ನಮ್ಮನ್ನು ಕಾಪಾಡ್ತಾರೆ. ರಾಯರನ್ನ ನಂಬ್ತೀನಿ ತುಂಬ. ಸೊ ಹಾಗೆಯೇ ಇಲ್ಲಿ ನಮ್ಮ ಜಮೀನಿಂದ ಪಕ್ಕದಲ್ಲೇ ಒಂದು ಕಾಳಿಕಾಂಬ ದೇವರಿದೆ, ಅದನ್ನು ಯಾವಾಗಲೂ ಪೂಜೆ ಮಾಡ್ತಾಯಿರ್ತೀನಿ. ಸೊ ಆ ದೇವ್ರು ಕೂಡ ನಂಬಿದ್ದೀನಿ. ಅವ್ರ ಆಶೀರ್ವಾದದಿಂದ ಎಲ್ಲ ಗಿಡ ವಾಪಸ್ ಬಂತು, ಖುಷಿ ಆಯಿತು. ಇದು ಹೋದ ವಾರ ಬಂದಾಗ ಈ ಥರ ದಸಿ ಬಂದಿರಲಿಲ್ವಂತೆ, ಎಲ್ಲ ನನ್ನ ಹಸ್ಬೆಂಡ್ ನೋಡ್ಕೊಂಬಂದಿದ್ದೆ ಅಂತ. ಈ ವಾರ ಬಂದಾಗ ಫಸ್ಟ್ ನಾನೇ ನೋಡಿದೆ. ಯಾರು ಫಸ್ಟ್ ನೋಡ್ತಾರೆ ಅವರು ಕೈ ಮುಕ್ಕೊಳ್ಳಿ ಅಂತ ಅಂದರು. ಸೊ ಹಾಗಾಗಿ ಇದು ನಾನೇ ಫಸ್ಟ್ ನೋಡಿದ್ದು. ನೋಡಿ ಇಲ್ಲಿ ಬಂದಿದೆ ಅಂತ ಖುಷಿ ಆಯಿತು. ಒಂಬಾಳೆ ನೋಡಿ ಇವಾಗ ಬಂದಿದೆ ದಸಿ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದಾವೆ. ಸುತ್ತ ಈ ಥರ ನೀರು ಬಿಡೋದ್ರಿಂದ ಬೇಸಿಗೆಲೂ ಈ ಟೈಮ್ ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ. ನೋಡಿ ಈ ಥರ ನಮ್ಮ ತೋಟ ಈಗ ಹಿಂಗಾಗಿದೆ, ಹಿಂಗೆ ಆಗಿದೆ. ಇಡೀ ತೋಟ ತುಂಬ ಹತ್ಕೊಂಡು ಓಡಾಡ್ತಾ ಇದ್ದೆ, ಇವತ್ತು ಖುಷಿಯಿಂದ ನಗಾಡ್ತಾ ಇದ್ದೀನಿ. ಸೊ ಒಂದು ನೋಡಿ ಎಷ್ಟು ಲೈಫಲ್ಲಿ ಮಿರಾಕಲ್ ಅನ್ನೋದು, ಚೇಂಜಸ್ ಅನ್ನೋದು ಯಾವ ಥರ ಆಗುತ್ತೆ ಅಂತ. ಅಳುನೂ ಇರುತ್ತೆ, ನಗುನೂ ಇರುತ್ತೆ, ಎಲ್ಲದೂ ಸಮ ಪ್ರಮಾಣದಲ್ಲಿ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ದೇವರಿದ್ದಾರೆ ನಮ್ಮ ಪಾಲಿಗೆ. ಸೊ ಇಷ್ಟು ತೋರಿಸ್ಬೇಕು ಅಂತ ಅನ್ನಿಸ್ತು. ಇವತ್ತು ಹೋಗೋಣ ಅಂತ, ನಾಳೆ ಹೋಗೋಣ ಅಂತ ಹೇಳಿದ ತಕ್ಷಣವೇ ನಾನು ಅಂತ ಇದ್ದೆ, ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮ ತೋಟ ಏನಾಯಿತು, ಇವಾಗ ಚೆನ್ನಾಗಿದೆಯಾ, ಹೇಗಿದೆ ಅಂತ ತುಂಬ ಜನ ಕೇಳ್ತಾ ಇರ್ತಿದ್ರು. ಸೊ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಹೋದಾಗ ವಿಡಿಯೋ ಮಾಡ್ಬೇಕಣ್ರಿ, ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಅಂತ. ಅದಕ್ಕೇ ವಿಡಿಯೋ ಮಾಡಿದೆ. ಇಲ್ಲೊಂದು ಚಿಕ್ಕ ಗಿಡ ಇದೆ, ಇದೊಂದು, ಅದೊಂದು, ಇನ್ನೊಂದು ಅಲ್ಲೊಂದಿದೆ, ಆಮೇಲೆ ಅಲ್ಲೊಂದಿದೆ. ಒಂದು ಚಿಕ್ಕ ಚಿಕ್ಕವು ಯಾವ್ಯಾವ ಇದ್ದಾವೆ ಇವೆಲ್ಲದೂ ಸುಟ್ಟು ಪೂರ್ತಿಯಾಗಿ ಸುಟ್ಟೋಗಿತ್ತಲ್ಲ, ಆ ಜಾಗಕ್ಕೆ ಮತ್ತೆ ನಾವು ಮಳೆಗಾಲ ಶುರುವಾದಾಗ ಹಾಕಿ ಇದನ್ನೆಲ್ಲ ಕಾಪಾಡಿದ್ವಿ. ಇದೆಲ್ಲದೂ ಇವೆಲ್ಲ ಹೊಸ ಗಿಡ, ಚಿಕ್ಕ ಚಿಕ್ಕದು, ಅದು ಬರ್ತಾ ಇದೆ. ಬಟ್ ಸುಟ್ಟೋಗಿರೋದ್ರಲ್ಲಿ ಒಂದು 10-12 ಗಿಡ ಹೋಯ್ತು. ಅದಕ್ಕೆ ಕೆಲವೊಂದನ್ನ ಹೊಸದಾಗಿ ರೀಪ್ಲೇಸ್ ಮಾಡಿದ್ದೀವಿ. ಆ ಗಿಡಗಳೂ ಈಗ ತುಂಬ ಚಿಕ್ಕ ಚಿಕ್ಕದಾಗಿ ಬರ್ತಾಯಿದ್ದಾವೆ. ಇನ್ನು ದೊಡ್ಡವೆಲ್ಲದೂ ಡೈಲಿ ನೀರು ಬಿಡೋದು, ಒಂದಷ್ಟು ಗೊಬ್ಬರ, ಅದು ಇದು ಮೆಡಿಸನ್ ಏನೇನೋ ಹಾಕಿ ಚೆನ್ನಾಗಿ ಉಳಿಸ್ಕೊಂಡ್ವಿ. ಓಕೆ, ಖುಷಿಯಾಗತ್ತೆ. ನಾನು ಸಾಮಾನ್ಯವಾಗಿ ಎಲ್ಲ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ, ತುಂಬ ಜನ ಕೇಳ್ತಾ ಇರ್ತಾರೆ, ಅವರಿಗೋಸ್ಕರ ಅಂದ್ಕೊಂಡು ವಿಡಿಯೋ ಮಾಡಿದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಸೊ ರೈತರಿಗೆ ಗೊತ್ತಿರುತ್ತೆ, ತೋಟ ಮಾಡಿದವ್ರಿಗೆ ಖುಷಿ ಎಷ್ಟಾಗತ್ತೆ ಒಂಬಾಳೆ ಬಿಟ್ಟಾಗ ಅಂತ. ಒಂದು ಗಾದೆ ಇದೆಯಂತೆ, ಯಾವಾಗಲೂ ನಮ್ಮಮ್ಮ ಹೇಳ್ತಾ ಇರ್ತಾರೆ, ತೆಂಗಿನ ಗಿಡನ 10 ವರ್ಷ ಸಾಕಿದ್ರೆ ನಮ್ಮನ್ನು ಅದು 100 ವರ್ಷ ಸಾಕತ್ತಂತೆ. ಸೊ ಹಂಗೆ ಕಾಪಾಡೋಣ ಗಿಡ. ಯಾರ್ಯಾರೆಲ್ಲ ತೋಟ ಮಾಡಬೇಕು ಅಂತ ಇದ್ದೀರ ಮಾಡಿ, ಆದರೆ ಅಕ್ಕಪಕ್ಕ ಸುತ್ತಮುತ್ತ ಇರೋರನ್ನ ನೋಡ್ಕೊಂಡು ಮಾಡಿ. ಕೆಟ್ಟ ಜನಗಳೇ ಜಾಸ್ತಿ, ಕೆಟ್ಟ ಹುಳಗಳು. ಸೊ ಅಂಥವ್ರನ್ನ ಅಂಥವ್ರನ್ನ ಕಾಟ ಕೊಡೋಕ್ಕೆ ಅಂತಲೇ ಭಗವಂತ ಇರ್ತಾರೆ. ಬಟ್ ಧೈರ್ಯವಾಗಿ ಮಾಡಬೇಕಷ್ಟೇ. ಸೊ ಯಾವುದಕ್ಕೂ ಭಯ ಪಡೋದೆಲ್ಲ ಬೇಡ. ಖುಷಿ ಆಯಿತು. ಎಷ್ಟೊಂದು ಹಣ್ಣಿನ ಗಿಡಗಳು, ಆಮೇಲೆ ತೆಂಗಿನ ಗಿಡ ಎಲ್ಲದೂ ಉಳಿಸ್ಕೊಂಡ್ವಿ. ಆದರೆ ನಮ್ಮ ದುರಾದೃಷ್ಟ ಇದೇನಂತ ಗೊತ್ತಲ್ಲ, ಇದರಲ್ಲಿ ಎಷ್ಟೊಂದು ನೆಲ್ಲಿಕಾಯಿ ತಿನ್ಕೊಂಡೆಲ್ಲ, ನೆಲ್ಲಿಕಾಯಿ ಕಿತ್ತು ತಿಂದು ಆ ನೆನಪುಗಳೇ ಇತ್ತು. ಇದು ಸುಟ್ಟೋಗಿತ್ತು, ಇದನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಫುಲ್ ಒಣಗೋಗಿದೆ. ಈ ಜಾಗಕ್ಕೆ ಅದೇ ಜಾಗಕ್ಕೆ ನೆಲ್ಲಿಕಾಯಿ ಗಿಡನ ಹಾಕೋಣ ಅಂತಿದ್ದೀವಿ. ಈ ಸತಿ ಸ್ವಲ್ಪ ಚೆನ್ನಾಗಿ ಮಳೆ ಬಂದಾಗ ಹಾಕಬೇಕು. ಇದೊಂದು ಹೋಯ್ತು. ಎಷ್ಟು ದೊಡ್ಡ ಮರ, ಇಷ್ಟು ದೊಡ್ಡ ಮರನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಇದು ನೋಡಿದಾಗೆಲ್ಲ ಬೇಜಾರಾಗ್ತಾ ಇರುತ್ತೆ. ಇದು ಎಂಟ್ರೆನ್ಸಲ್ಲೇ ಇದೆ, ನಮ್ಮ ತೋಟಕ್ಕೆ ಬಂದು ಎಂಟ್ರೆನ್ಸಲ್ಲೇ ಇದು ಒಣಗೋಗಿದೆ. ಇದು ಕಡಿಯೋದಕ್ಕೂ ಬಿಡ್ತಾಯಿಲ್ಲ ನನ್ನ ಹಸ್ಬೆಂಡ್, ಇರಲಿ ಅಂತಾರೆ. ಸೊ ಇದೇ ಜಾಗಕ್ಕೆ ಇನ್ನೊಂದು ಗಿಡ ಹಾಕಬೇಕು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ಈ ಲಾಗ್ನ ಮಾಡಿದೆ. ಇವಾಗೆಲ್ಲ ಗಿಡ ಚೆನ್ನಾಗಾಗಿದೆ. ಅದರಲ್ಲಿ ಹೋಗಿರೋವೆಲ್ಲ ಹೋಗಲಿ, ಏನು ಮಾಡೋಕ್ಕಾಗುತ್ತೆ, ಉಳಿಸ್ಕೊಂಡಿರೋವನ್ನ ಕಾಪಾಡ್ಕೊಳ್ಳೋಣ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.
ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ತುಂಬ ಜನ ನನಗೆ ನಾನು ಅಳುವಾಗ ತುಂಬ ಜನ ಮೆಸೇಜ್ ಮಾಡಿ ನನಗೆ ಸಮಾಧಾನ ಮಾಡಿದ್ರಿ. ಕರ್ಮ ರಿಟರ್ನ್ಸ್ ಅಂತ ಅವ್ರಿಗೆ ವಾಪಸ್ ಬರುತ್ತೆ ಬಿಡಿ ಮೇಡಮ್ ಅಂತ. ಅದೇ ಥರನೇ ಕರ್ಮ ರಿಟರ್ನ್ಸ್ ಅಂತ ನಮ್ಮ ಕಣ್ಮುಂದೆನೇ ಅವ್ರಿಗೆ ತೋರಿಸ್ತಾ ಇದೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.